ಸ್ಯಾಂಡಲ್ವುಡ್ನ ಖ್ಯಾತ ನಟಿಯೊಬ್ಬರು ಅರೆಸ್ಟ್ ಆಗಿದ್ದಾರೆ. ಭೈರ್ತಿ ರಣಗಲ್ಲು ಸಿನಿಮಾದ ನಟಿ ಶಿವಣ್ಣನ ಜೊತೆ ನಟನೆ ಮಾಡಿದಂತಹ ನಟಿ. ಆ ನಟಿಯನ್ನ ಅರೆಸ್ಟ್ ಮಾಡಿದ್ದು ಎಲ್ಲಿ, ಯಾವಾಗ? ನಟಿ ಛಾಯಾ ಸಿಂಗ್ ಅರೆಸ್ಟ್ ಆದ್ರ? ಛಾಯಾ ಸಿಂಗ್ ಯಾವ ಕೇಸ್ನಲ್ಲಿ ಅರೆಸ್ಟ್ ಆದ್ರು? ಅರೆಸ್ಟ್ ಆಗೋ ಥರ ಛಾಯಾ ಸಿಂಗ್ ಅವರು ಏನು ಮಾಡಿದ್ರು? ಎಸ್, ಇದು ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ. ಶಿವಣ್ಣ ಅವರ ಜೊತೆ ಭೈರ್ತಿ ರಣಗಲ್ಲು ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತಹ ನಟಿ ಛಾಯಾ ಸಿಂಗ್ ಅವರು ಈಗ ಅರೆಸ್ಟ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಇದು ಸುಳ್ಳು ಸುದ್ದಿನ, ರಿಯಲ್ ಸುದ್ದಿನ ಗೊತ್ತಿಲ್ಲ, ಆದರೆ ಈ ರೀತಿಯಾದಂತಹ ಒಂದು ಸುದ್ದಿ ಈಗ ಬರ್ತಾ ಇದೆ. ಎಸ್, ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಸ್, ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಖ್ಯಾತ ನಟಿಯ ಅರೆಸ್ಟ್ ಬಗ್ಗೆ ಹೇಳ್ತೀವಿ. ಛಾಯಾ ಸಿಂಗ್ ಅರೆಸ್ಟ್ ಆಗಿಲ್ಲ, ಇದೊಂದು ಸುಳ್ಳು ಸುದ್ದಿ. ಇನ್ಸ್ಟಾಗ್ರಾಮ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಛಾಯಾ ಸಿಂಗ್ ಅರೆಸ್ಟ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಬಂದಿದೆ. ಇದನ್ನು ನೋಡಿದಂತಹ ಛಾಯಾ ಸಿಂಗ್ ಕೂಡ ಶಾಕ್ ಆಗಿದ್ರು. ಇದೇನಪ್ಪ, ನಾನು ಎಲ್ಲಪ್ಪ ಅರೆಸ್ಟ್ ಆದೆ? ನಾನು ಆರಾಮಾಗಿದ್ದೀನಲ್ಲ, ನನ್ನನ್ನು ಯಾರು ಅರೆಸ್ಟ್ ಮಾಡಿದ್ರು? ಯಾವ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು? ಯಾಕೆ ಈ ರೀತಿಯಾದಂತಹ ಒಂದು ಸುದ್ದಿ ಬರ್ತಾ ಇದೆ ಅಂತೇಳಿ ಸ್ವತಃ ಛಾಯಾ ಸಿಂಗ್ ಕೂಡ ಶಾಕಿಗೆ ಒಳಗಾಗ್ತಾರೆ. ಬಳಿಕ ಆ ಒಂದು ತಮ್ಲೈನ್ಗಳು ಅಂತ ಬಂದಿರ್ತಾವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಛಾಯಾ ಸಿಂಗ್ ನಟಿ ಅರೆಸ್ಟು, ಖ್ಯಾತ ನಟಿ ಅರೆಸ್ಟು, ಅವ್ರ ಅರೆಸ್ಟು, ಇವ್ರ ಅರೆಸ್ಟು ಅಂತೇಳಿ ಬರುತ್ತಲ್ಲ, ಅದನ್ನು ಅವರು ನೋಡ್ತಾರೆ. ಆ ಸ್ಟೋರಿಯನ್ನು ನೋಡಿದಾಗ ಅಲ್ಲಿ ಬೇರೆಯೇ ಇರುತ್ತೆ. ಜನಪ್ರಿಯ ನಟಿ ಛಾಯಾ ಸಿಂಗ್ ತಮ್ಮ ಸೌಂದರ್ಯ, ತಮ್ಮ ನಟನೆ, ತಮ್ಮ ನಗುವಿನಿಂದ ಎಲ್ಲರ ಮನಸ್ಸನ್ನು ಕದ್ದ ಆರೋಪದ ಮೇಲೆ ಬಂಧನ. ಇದು ಸುದ್ದಿ. ಅಂದರೆ ತಮ್ಮ ಸೌಂದರ್ಯ, ತಮ್ಮ ವ್ಯಕ್ತಿತ್ವ, ತಮ್ಮ ನಟನೆ, ಆ ಒಂದು ವಿಚಾರದಲ್ಲಿ ಎಲ್ಲರ ಮನಸ್ಸನ್ನು ಕದ್ದಿರುವಂತಹ ನಟಿ. ಎಸ್, ತಮ್ಮ ನಗುವಿನಿಂದ ಎಲ್ಲರ ಮನಸ್ಸನ್ನು ಕದ್ದ ಆರೋಪದ ಮೇಲೆ ನಟಿ ಛಾಯಾ ಸಿಂಗ್ ಅವರನ್ನ ಬಂಧನ ಮಾಡಲಾಗಿದೆ ಅಂತ ಹೇಳಿ ಸುದ್ದಿ ಬರುತ್ತೆ. ಈ ರೀತಿಯಾದಂತಹ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರ್ತಾರೆ. ಈ ಪೋಸ್ಟನ್ನು ಛಾಯಾ ಸಿಂಗ್ ಅವರು ಫಾರ್ ಎವರ್ ಎನ್ನುವ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಂಚಿಕೊಳ್ಳಲಾಗಿದೆ. ಎಸ್, ಇದು ಸುದ್ದಿ. ಛಾಯಾ ಸಿಂಗ್ ಎಲ್ಲೂ ಕೂಡ ಅರೆಸ್ಟ್ ಆಗಿಲ್ಲ, ಅರೆಸ್ಟ್ ಆಗುವಂತಹ ಕೆಲಸವನ್ನು ಅವರೇನೂ ಕೂಡ ಮಾಡಿಲ್ಲ. ಆದರೂ ಕೂಡ ನಟಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು. ಆದರೆ ಅದಕ್ಕೆ ಬೇರೆಯೇ ಅರ್ಥ ಇದೆ. ಅಂದರೆ ಆ ತಮ್ಲೈನ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ತಮ್ಲೈನ್ಗಳಿದಾವಲ್ಲ, ಆ ತಮ್ಲೈನ್ಗಳು ಅಂದರೆ ತಮ್ಲೈನ್ ಮೀನ್ಸ್ ಅಂತಂದರೆ ಹೆಡ್ಲೈನ್ಸ್ಗಳು, ಅದು ಬಹಳ ರೋಚಕವಾಗಿರ್ತವೆ. ಅರೆಸ್ಟ್ ಆಗಿಲ್ಲ ಅಂದರೂ ಕೂಡ ಅರೆಸ್ಟ್ ಆಗಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಹೆಡ್ಲೈನ್ಸ್ಗಳನ್ನು ಹಾಕಿರ್ತಾರೆ. ಆ ಹೆಡ್ಲೈನ್ಸ್ಗಳನ್ನು ಓಪನ್ ಮಾಡಿದಾಗ ಅದರ ರಿಯಾಲಿಟಿ ಗೊತ್ತಾಗಿರುತ್ತೆ.